ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ಐ ಗೆಸ್ ಸೂನ್ ನಾನೊಂದು ನ್ಯೂ ಬ್ಯಾಚ್ ಅನೌನ್ಸ್ ಮಾಡ್ತೀನಿ, ಜಾಯ್ನ್ ಆಗಿ ಕಲಿಬೋದು. ಸೊ ನ್ಯೂ ಬ್ಯಾಚ್ ಒಂದು ಕಂಪ್ಲೀಟ್ಲಿ ನ್ಯೂ ಕಾನ್ಸೆಪ್ಟ್, ನ್ಯೂ ಲಾಜಿಕ್, ನ್ಯೂ ಥಿಂಗ್ಸ್ ಮೇಲಿದೆ. ಓಕೆನಾ? ಸೊ ಟೋಟಲಿ ಥಿಂಗ್ಸ್ ಎವ್ರಿಥಿಂಗ್ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಸಾರಿ, ಲಾಸ್ಟ್ 2 ವೀಕ್ಸಿಂದ ನಾನು ನಿಮ್ಗಳ ಯಾವುದೇ ಮೆಸೇಜ್ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳ ಮೆಸೇಜ್ಗಳಿಗೆ ಯಾವುದಕ್ಕೂ ರಿಪ್ಲೈ ಮಾಡಿಲ್ಲ. ಬೇಜಾರು ಮಾಡ್ಕೊಬೇಡಿ. ಇವತ್ತಿಂದ ನಿಮಗೆ ಯಾವುದೇ ಮೆಸೇಜಸ್ ಇದ್ದರೂ ನನಗೆ ರೀಫಾರ್ವರ್ಡ್ ಮಾಡಿ. ನಿಮಗೆ ಇವತ್ತಿಂದ ಎಲ್ಲ ಮೆಸೇಜ್ಗೂ ರಿಪ್ಲೈ ಬರುತ್ತೆ. ಸಮ್ ಪರ್ಸ್ನಲ್ ರೀಸನ್ಸಿಂದಾಗಿ ನಾನು 2 ವೀಕ್ಸಿಂದ ಅವೈಲಬಲ್ ಇರಲಿಲ್ಲ ಕೂಡ. ಹೇಳೋಕ್ಕಾಗಲ್ಲ, ಸಮ್ಟೈಮ್ಸ್ ಸಡನ್ ಇಶ್ಯೂಸು, ಸಡನ್ ಥಿಂಗ್ಸ್ ಬಂದಾಗ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ವಿ ನೀಡ್ ಟು ಅಕ್ಸೆಪ್ಟ್ ಇಟ್. ಓಕೆನಾ? ಸೊ ಇಟ್ಸ್ ಫೇಟ್ ಅಷ್ಟೇ. ಸೊ ನಿಮ್ಮ ಕಂಫರ್ಟಬಿಲಿಟಿ ನೋಡಿ. ನಿಮಗೆ ಲೈಕ್ ಯಾರಾದರೂ ನಿಮ್ಮದು ಡೌಟ್ಸ್ ಏನಾದರೂ ಅಗೇನ್ ಕ್ಲಾರಿಫೈ ಮಾಡ್ಕೋಬೇಕು ಅನ್ನೋರಿದ್ರೆ ಡೆಫಿನೆಟಾಗಿ ನಂಗೆ ಕಳಿಸ್ಕೊಡಿ. ಐ ಆಮ್ ಶೋರ್ ನಿಮಗೆಲ್ಲ ನಿಮ್ಮ ಡೌಟ್ಸ್ಗಳನ್ನೂ ನಾನು ಕ್ಲಿಯರ್ ಮಾಡಿಕೊಡೋ ಜವಾಬ್ದಾರಿ ನಂದು. ಓಕೆನಾ? ಆ್ಯಂಡ್ ಲೈಕ್ ಬ್ಯಾಚು ಸೂನ್ ನಾನು ಅನೌನ್ಸ್ ಮಾಡ್ತೀನಿ. ಮೇ ಬಿ ನಾಳೆ ನಾಡಿದ್ರಲ್ಲಿ ನೋಡೋಣ. ಅನೌನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ ನ್ಯೂ ಲಾಜಿಕ್ಕು, ನ್ಯೂ ಕಾನ್ಸೆಪ್ಟ್ ಆ್ಯಂಡ್ ಪ್ರೈಸ್ ಕೂಡ ಸ್ವಲ್ಪ ಹೈಕ್ ಆಗಿದೆ. ಓಲ್ಡ್ ಸ್ಟೂಡೆಂಟ್ಸ್ಗಳದ್ದು ನಿಮಗೆ ಡೋಂಟ್ ವರಿ, ನಿಮ್ಗೆ ಆಲ್ರೆಡಿ ನಾನು ಏನು ಡಿಸ್ಕೌಂಟ್ ಕೊಡ್ತೀನಿ, ಡಿಸ್ಕೌಂಟ್ ಪ್ರೈಸಲ್ಲೇ ನಿಮಗೆ ಇದ್ದೇ ಇರುತ್ತೆ. ಸೊ ನ್ಯೂ ಸ್ಟೂಡೆಂಟ್ಸ್ಗೆ ಪ್ರೈಸ್ ಸ್ವಲ್ಪ ಹೈಕ್ ಮಾಡ್ಕೊಳ್ಳೇಬೇಕಾಗಿದೆ, ಆಪ್ಷನ್ ಇಲ್ಲ ನನಗೆ. ಸೊ ಹೈಕ್ ಆಗಿದೆ ನೋಡಿ. ನ್ಯೂ ಲಾಜಿಕ್ಕು, ನ್ಯೂ ಕಾನ್ಸೆಪ್ಟು, ನ್ಯೂ ಥಿಂಗ್ನ ಕಲಿಯೋ ಕಡೆ ಫೋಕಸ್ ಮಾಡಿ. ಇನ್ನೂ ಈಸಿ ಆಗುತ್ತೆ ಮಾರ್ಕೆಟು. ಅರ್ಲಿಯರ್ ಲಾಜಿಕ್ ಕೂಡ ವರ್ಕ್ ಆಗ್ತಿಲ್ಲ ಅಂತ ಏನಿಲ್ಲ. ಅರ್ಲಿಯರ್ ಲಾಜಿಕ್ ಕೂಡ ವರ್ಕ್ ಆಗ್ತಿದೆ. ಲೈಕ್ ನೀವು ಅರ್ಲಿಯರ್ ಲಾಜಿಕ್ನ ನೀವು ನೋಡಿದರೆ ಸೇಮೇ ಅರ್ಲಿಯರ್ ಲಾಜಿಕ್ ಪ್ರಕಾರನೂ ಮಾರ್ಕೆಟ್ ಇವತ್ತು ವರ್ಕ್ ಆಗಿದೆ. ಈಸಿ, ಬಟ್ ಅದಕ್ಕಿಂತ ಇದು ಸಮ್ ಮೋರ್ ಅಕ್ಯುರೇಟ್ ಇದೆ. ಸಮ್ ಮೋರ್ ಕಾನ್ಸೆಪ್ಟು ಈಸಿ ಇದ್ದಾವೆ ಅರ್ಥ ಮಾಡ್ಕೊಳ್ಳೋದು. ನಾನು ಇದರಲ್ಲಿ ಕೂಡ 10 ಸ್ಟ್ರಾಟಜೀಸ್ನ ಮಾಡಿದ್ದೀನಿ. ಸೊ ಆ್ಯಕ್ಚುಲಾಗಿ 2 ವಾರದ ಹಿಂದೆ ಇದನ್ನು ಅನೌನ್ಸ್ ಮಾಡಬೇಕು ಅಂದ್ಕೊಂಡಿದ್ದು. ಜೂನು ಸ್ಟಾರ್ಟಿಂಗಿಂತ ಹಿಂದೆನೇ ನಾನು ಅನೌನ್ಸ್ ಮಾಡಬೇಕು ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟಾಗಿ ಸಮ್ ಇಶ್ಯೂಸು ನನಗೆ ಲೈಕ್ ನಾನೇನೂ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಅನೌನ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೋರೆವರ್ ಇದನ್ನು ಬಂದು ನಾನು ಇಮಿಡಿಯೇಟಾಗಿ ಏನು ಮಾಡಿರೋವಂಥದ್ದಲ್ಲ. ಇದನ್ನು ಲಾಸ್ಟ್ 2-3 ಮಂತ್ಸ್ ಬ್ಯಾಕಿಂದಲೂ ಐ ಜಸ್ಟ್ ಯೂಸಿಂಗ್ ಬ್ಯಾಕ್ ಟೆಸ್ಟ್. ಯಾಕೆಂದರೆ ನನಗೆ ಕಾನ್ಫಿಡೆನ್ಸ್ ಬರಬೇಕು. ನಾನು ಇನ್ನೊಬ್ರಿಗೆ ಗೈಡ್ ಮಾಡಬೇಕು ಅಂದರೆ ನನಗೆ ಗೊತ್ತಿರಬೇಕು ಮಾರ್ಕೆಟಲ್ಲಿ ಅದರಲ್ಲಿ ಪ್ಲಸ್ ಏನು ಮೈನಸ್ ಏನು ಎಲ್ಲದೂ. ಸೊ ಹಾಗಾಗಿ ಅವೆಲ್ಲದನ್ನು ತಿಳ್ಕೊಂಡು ನಾನು ಕೂಡ ಇದನ್ನು ಮಾಡಿರೋದು. ಹಾಗಾಗಿ ನನಗೆ ಕಾನ್ಫಿಡೆನ್ಸ್ ಇರೋದಕ್ಕೆ ಲೈಕ್ ಲೆಟ್ಸ್ ಚಲೋ ಸ್ಟೂಡೆಂಟ್ಸ್ಗೂ ಕೂಡ ಕಲಿಸ್ಬೋದು, ಸ್ಟೂಡೆಂಟ್ಸ್ ಕೂಡ ಈಸಿ ಆಗುತ್ತೆ ಅಂತ. ಸೊ ಇವತ್ತಿಂದು ಲೆಟ್ಸ್ ಕಮ್ ಬ್ಯಾಕ್ ಟು ದ ಮಾರ್ಕೆಟ್. ಆ್ಯಂಡ್ ಪ್ರಾಫಿಟ್ ಆರ್ ಲಾಸ್ ಇವತ್ತು ನಾನು ನಿಮಗೆ ತೋರಿಸಿಲ್ಲ, ಯಾಕೆಂದರೆ ಬೆಳಗ್ಗೆನೇ ಐ ಜಸ್ಟ್ ಮೇಡ್ ಅಪ್ ಪ್ರಾಫಿಟ್. ಆ್ಯಂಡ್ ಸಮ್ ಪರ್ಸ್ನಲ್ ಥಿಂಗ್ ಓನರ್ ಜೊತೆ ಸ್ವಲ್ಪ ಡಿಸ್ಕಷನ್ಸ್ ಇತ್ತು. ಹಾಗಾಗಿ ನಾನು ಲೈಕ್ ಹೊರಗಡೆ ಹೋಗ್ಬೇಕಾಗಿ ಬಂತು. ಮತ್ತು ಇವಾಗ ಬಂದಮೇಲೆ ಮತ್ತಿನ್ನೇನದು ಪೋರ್ಟಲ್ ಓಪನ್ ಮಾಡಿ ತೋರಿಸೋದು. ಫಸ್ಟ್ ಡೇ ತುಂಬ ದಿನ ಆದಮೇಲೆ ಫಸ್ಟ್ ವೀಡಿಯೋ ಮಾಡ್ತಾ ಇದ್ದೀನಿ. ಚಲೋ ಲೆಟ್ ಸಿ ಏನಿದೆ ಅದನ್ನು ಹಾಕೋಣ, ಅದ್ರ ಮೆಂಗದಿಂದ ಮುಂದಿಂದು ಅಂದ್ಕೊಂಡು ಸುಮ್ಮನಾಗಿದ್ದೆ. ಓಕೆನಾ? ಸೊ ಇವತ್ತು ನಾನು ನಿಮಗೆ ಇವಾಗ ಲೈಕ್ ನಿಮಗೆ ಹೇಳ್ತೀನಿ ನೋಡಿ. ಮಾರ್ಕೆಟ್ ಏನು ಮಾಡಿತ್ತು, ಮಾರ್ಕೆಟಲ್ಲಿ ಲಾಸ್ಟ್ ಸ್ವಿಂಗ್ ಆಲ್ಮೋಸ್ಟ್ ಲೈಕ್ ಮೊನ್ನೆದೊಂದು ಲಾಸ್ಟ್ ಶಾರ್ಪ್ ಫಾಲ್ ಏನಿತ್ತು, ಆ ಫಾಲಿಂದ ಕೆಳಗಡೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ಬಟ್ ವಾಟ್ ಎವರ್ ಅದು ಎಲ್ಲರೂ ಗ್ಯಾಪ್ ಡೌನ್ ಓಪನ್ ಆಗಲಿ, ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂದರೆ ರಿಟ್ರೇಸ್ಮೆಂಟ್ಸ್ಗಳು ಆಲ್ವೇಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತವೆ. ರಿಟ್ರೇಸ್ಮೆಂಟ್ಗಳಲ್ಲಿ ವಿ ಕ್ಯಾನ್ ಮೇಕ್ ಮನಿ ಈಸಿಲಿ ಅನ್ನೋದು ಗೊತ್ತಿರುತ್ತೆ. ಓಕೆನಾ? ಸೇಮೇ ಲಾಜಿಕ್ಕು ನಾನು ಎಕ್ಸಾಕ್ಟಾಗಿ ಈ ಲೆವೆಲ್ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ತೊಗೊಂಡೆ. ನಾನು ಟ್ರೇಡ್ ತೊಗೊಳ್ತಿದ್ದಂಗೆ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಒಂದು 4-5 ಪಾಯಿಂಟ್ ಪ್ಲಸ್ ತೋರಿಸಿ ಅಗೇನ್ ಆಲ್ಮೋಸ್ಟ್ 8-9 ಪಾಯಿಂಟ್ಸ್ ಲಾಸಿಗೆ ಬಂದಿತ್ತು ಮಾರ್ಕೆಟು. ಬಟ್ ನಾನು ಅವರೇಜಿಂಗ್ ಎಲ್ಲ ಮಾಡೋದಿಲ್ಲ. ಐದರ್ ಐ ಟುಕ್ ಎಸ್ ಎಲ್ ಆರ್ ಐದರ್ ಟುಕ್ ಪ್ರಾಫಿಟ್ ಅನ್ನೋ ಥರ ಮೈಂಡ್ಸೆಟ್ ನಂದು. ಸೊ ಎಕ್ಸಾಕ್ಟಾಗಿ ಏನು ಮಾಡಿದೆ, ಅಗೇನ್ ಮಾರ್ಕೆಟು ಇಲ್ಲಿಂದ ಬಂದಾಗ ಓಕೆ ಇನ್ನೊಂದು 1 or 2 ಪಾಯಿಂಟ್ಸ್ ಮೇಲೆ ಹೋದರೆ ಲೆಟ್ಸ್ ಟೇಕ್ ಅನ್ ಎಸ್ ಎಲ್ ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ಮಾರ್ಕೆಟ್ ಅಲ್ಲಿಂದಲೇ ರಿಜೆಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿಗೆ ಬರೋ ಅಷ್ಟರಲ್ಲಿ ಸೇಮ್ ಜಸ್ಟ್ 7-8 ಪಾಯಿಂಟ್ಸ್ಗೆ ನಾನು ಎಕ್ಸಿಟ್ ಆಗಿದ್ದು. ಲೈಕ್ ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ರಿಟ್ರೇಸ್ಮೆಂಟ್ ಮತ್ತೆ ಕೊಡೋ ಚಾನ್ಸಸ್ ಇದೆ ಅಂತ. ಅಗೇನ್ ಮಾರ್ಕೆಟ್ ಸೇಮ್ ಲೆವೆಲಿಗೆ ರಿಟ್ರೇಸ್ ಆಯ್ತು. ಇಲ್ಲಿ ಅಗೇನ್ ಐ ಎಂಟರ್ಡ್, ಅಗೇನ್ ಐ ಕ್ಯಾಪ್ಚರ್ 10 ಪಾಯಿಂಟ್ಸ್. ಓಕೆನಾ? ಸೊ ಟೋಟಲ್ ಆಲ್ಮೋಸ್ಟ್ 17-18 ಪಾಯಿಂಟ್ಸ್ಗಿಂತ ಜಾಸ್ತಿ ಕ್ಯಾಪ್ಚರ್ ಮಾಡಿದ್ದೀನಿ ಇವತ್ತು. ಐ ಆಮ್ ಹ್ಯಾಪಿ ಬಿಕಾಸ್ ಮಾರ್ಕೆಟಲ್ಲಿ ಲೆವೆಲ್ಸ್ಗಳನ್ನ ನೀವು ನೋಡೋವೇನು ಇಂಪಾರ್ಟೆಂಟ್ ಇರುತ್ತೆ. ಅದಾದಮೇಲೆ ಮಾರ್ಕೆಟು ನೆಕ್ಸ್ಟ್ ಲೆವೆಲ್ ಹಿಟ್ ಮಾಡ್ತು. ಇಟ್ ಈಸ್ ಗಿವನ್ ವೆರಿ ಗುಡ್ ರೆಸಿಸ್ಟೆನ್ಸ್ ಝೋನ್. ಅಗೇನ್ ನೆಕ್ಸ್ಟ್ ಲೆವೆಲ್ ಹಿಟ್ ಮಾಡಿದೆ. ಇಟ್ ಈಸ್ ಗಿವಿಂಗ್ ಮಾರ್ಕೆಟ್ ರೆಸಿಸ್ಟೆನ್ಸ್ ಝೋನ್. ಓಕೆನಾ? ದಿಸ್ ಈಸ್ ದ ಲಾಜಿಕ್. ನೀವು ಸಿಂಪಲ್ ಫಂಡನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ಮಾರ್ಕೆಟಲ್ಲಿ ಇದು ಮಾಡ್ಬೋದು. ಸೊ ಹಾಗಾಗಿನೇ ಸ್ಟ್ರಾಟಜಿ ಮತ್ತು ಥಿಂಗ್ಸ್ ಎರಡನ್ನೂ ಚೇಂಜ್ ಮಾಡಿದ್ದೀನಿ. ನೋಡಿ ನಿಮ್ಮ ಕಂಫರ್ಟಬಿಲಿಟಿ. ಸೂನ್ ನಾನು ಅನೌನ್ಸ್ ಮಾಡ್ತೀನಿ. ಲೈಕ್ ರೆಸ್ಪಾನ್ಸ್ ಚೆನ್ನಾಗಿ ಜಾಸ್ತಿ ಬಂದರೆ ಈ ಫ್ರೈಡೇ ಕ್ಲಾಸ್ ಹಾಕಬೇಕು ಅಂದ್ಕೊಂಡಿದ್ದೀನಿ. ನೋಡ್ತೀನಿ ನಿಮಗೆ, ನೀವು ಜಾಯ್ನ್ ಆಗಿ ಕಲಿಬೇಕು ಅಂದ್ಕೊಳ್ಳೋರ್ದು ರೆಸ್ಪಾನ್ಸ್ ಎಷ್ಟಿರುತ್ತೆ ಅದ್ರ ಮೇಲೆ ಐ ವಿಲ್ ಪ್ಲಾನ್ ಇಟ್. ಅದರ್ವೈಸ್ ಈ ಫ್ರೈಡೇ ಬದಲು ಇಲ್ಲ ನೆಕ್ಸ್ಟ್ ಫ್ರೈಡೇಗೆ ಪ್ಲಾನ್ ಮಾಡ್ತೀನಿ.
ನೋಡೋಣ. ಇಟ್ಸ್ ಅಪ್ ಟು ಯು ಗೈಸ್, ಓಕೆನಾ. ಸೊ ನಂದು ಏನಿಲ್ಲ, ನನಗೆ ಯಾವಾಗ ಬೇಕಿದ್ರೂ ಐ ಆಮ್ ಕಳ್ಸೋಕ್ಕೆ ನಾನು ರೆಡಿ. ಸೊ ಇವತ್ತಿನ ಲಾಜಿಕ್ ಇಷ್ಟೇ, ವೆರಿ ಸಿಂಪಲ್ ಲಾಜಿಕ್ಕು, ಸಿಂಪಲ್ ಟ್ರೇಡು. ಲೈಕ್ ನಾನೇನು ತುಂಬ ದೊಡ್ಡ ಅಮೌಂಟ್ ಏನು ಮಾಡಿಲ್ಲ, ತುಂಬ ದಿನ ಆದಮೇಲೆ ಟ್ರೇಡ್ ಮಾಡ್ತಿರೋದ್ರಿಂದ ಐ ಜಸ್ಟ್ ಮೇಡ್ ಇಟ್ ಓನ್ಲಿ 28K ಅಷ್ಟೇ ದುಡ್ಡು ಮಾಡ್ಕೊಂಡಿರೋದು. ಬಿಕಾಸ್ ಕ್ವಾಂಟಿಟಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಟ್ರೇಡ್ ಮಾಡ್ತಿದ್ದೆ, ತುಂಬ ದಿನ ಆದಮೇಲೆ ಟ್ರೇಡ್ ಮಾಡ್ತೀನಿ ಅಂತ. ಸೊ ಹಾಗಾಗಿ 28,000 ಏನು ಸಣ್ಣ ಅಮೌಂಟ್ ಅಲ್ಲ, ಎಷ್ಟೋ ಜನ ತಿಂಗಳು ಸ್ಯಾಲ್ರಿ ಅದು. ಐ ಮೇಡ್ ಇಟ್ ಇನ್ ಒನ್ ಡೇ, ಐ ಆಮ್ ಹ್ಯಾಪಿ ಫಾರ್ ದಟ್, ಓಕೆನಾ. ಸೊ ನಾಲೆಡ್ಜ್ ಇದ್ದರೆ ನೀವು ಕೂಡ ಮಾಡ್ಕೊಬೋದು. ಸಿಂಪಲ್ ಲಾಜಿಕ್ ಇತ್ತು ಇವತ್ತು. ಮಾರ್ಕೆಟಲ್ಲಿ ಸ್ಟಿಲ್ ಇಲ್ಲಿ ತನಕಲೂ ಮಾರ್ಕೆಟು ಬೇರಿಶ್ ಇದೆ, ಓಕೆನಾ. ದಿಸ್ ವಾಸ್ ದ ಲೆವೆಲ್, ಈ ಲೆವೆಲ್ ತನಕಲೂ ಮಾರ್ಕೆಟ್ ಬೇರಿಶ್ ಇದೆ. ಸೊ ಲೆವೆಲ್ಸ್ ನಾಳೆಗೆ ಮತ್ತೆ ಚೇಂಜ್ ಆಗುತ್ತೆ, ಕಾನ್ಸೆಪ್ಟ್ ಕೂಡ ನಾಳೆಗೆ ಮತ್ತೆ ಚೇಂಜ್ ಆಗುತ್ತೆ, ಎರಡೂ. ಸೊ ಅದನ್ನು ನಿಮಗೆ ಲೈಕು ಯೂಶ್ವಲಿ ನಾನು ಸ್ಟೂಡೆಂಟ್ಸ್ ಕೇಳೋದನ್ನು ಇಲ್ಲಿ ಯೂಟ್ಯೂಬಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ ನಾನು, ತುಂಬ ಥಿಂಗ್ಸ್ಗಳನ್ನ ಹೇಳೋದ್ರಿಂದ ಯೂಸ್ಲೆಸ್ ಅದು. ಸೊ ಇಲ್ಲಿ ನಿಮಗೆ ಲಾಜಿಕ್ ನೋಡಿದ್ರು ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ಕೂಡ ನಿಮಗೆ ಲೈಕ್ ಹೈಯರ್ ಟೈಮ್ ಫ್ರೇಮ್ ನಾನು 2 ಅವರ್ಸ್ ಇರೋದನ್ನ ಇಫ್ ಐ ಕಮ್ ಬ್ಯಾಕ್ ಟು ಒನ್ ಡೇ ಟೈಮ್ ಫ್ರೇಮ್, ಸೊ ನಿಮಗೆ ಅದರಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಒನ್ ಡೇ ಏನು ಹೇಳ್ತಿದೆ ಅಂತ. ಒನ್ ಡೇ ಟೈಮ್ ಫ್ರೇಮ್ ಇಟ್ಸ್ ಪಿಕ್ಚರ್ ಪರ್ಫೆಕ್ಟ್. ಮಾರ್ಕೆಟು ಲಾಸ್ಟ್ ಬುಲಿಶ್ ಸ್ವಿಂಗ್ನ ಬ್ರೇಕ್ ಡೌನ್ ಮಾಡಿದೆ, ಓಕೆನಾ. ದಿಸ್ ವಾಸ್ ದ ಲಾಸ್ಟ್ ಬುಲಿಶ್ ಸ್ವಿಂಗ್. ಮಾರ್ಕೆಟ್ ಇಲ್ಲಿಂದಲೇ ಸ್ಮ್ಯಾಶ್ ಮಾಡ್ಲಿಕ್ಕೆ ನೋಡ್ತಾ ಇದೆ ಡೌನ್ ಸೈಡ್ಗೆ. ಇಲ್ಲಿಂದ ಮೇ ಬಿ ಸೈಡ್ ವೇಸ್ ಕೂಡ ಆಗ್ಬೋದು ಮಾರ್ಕೆಟು, ಅಂಟಿಲ್ ಅನ್ಲೆಸ್ ನಾವು ಬುಲಿಶ್ ಹೋಗಬೇಕು ಅಂದರೆ ವಿ ನೀಡ್ ಟು ವೆಯ್ಟ್ ಟು ಕ್ರಾಸ್ ಅಗೇನ್ ದಿಸ್ ಲೆವೆಲ್. ಈ ಲೆವೆಲ್ ಕ್ರಾಸ್ ಆದರೆ ಮಾತ್ರ ಬುಲಿಶ್ನೆಸ್ ಇರುತ್ತೆ ಮಾರ್ಕೆಟಲ್ಲಿ, ಅದರ್ವೈಸ್ ಅಲ್ಲಿ ತನಕಲೂ ಬುಲಿಶ್ನೆಸ್ ಬರೋ ಡೌಟ್ ಇದೆ. ಸೊ ನೋಡುವ ಮಾರ್ಕೆಟು ಲೈಕ್ ನಮಗೆ ಏನು ಮಾಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ. ಸೊ ಮಾರ್ಕೆಟಲ್ಲಿ ಯಾವ ಥರ ಟ್ರೇಡ್ ಮಾಡ್ತೀವಿ ಅನ್ನೋದಕ್ಕಿಂತ ಆಲ್ವೇಸ್ ವಿ ಟ್ರೇಡ್ ಇಟ್ ಆನ್ ಸ್ಮಾರ್ಟ್ನೆಸ್ ಆಗಿ ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಅರ್ಲಿಯರ್ ಥಿಂಗ್ಸ್ಗೂ ಇದಕ್ಕೂ ಇರೋ ಡಿಫ್ರೆನ್ಸ್ ಇಷ್ಟೇ. ಸೊ ಈಗ ನಾನು ನಿಮಗೆ ಅರ್ಲಿಯರ್ ಲಾಜಿಕ್ಸಲ್ಲಿ ಏನು ಕಲಿಸ್ತಿದೆ, ದಟ್ ವಾಸ್ ಲೈಕ್ ನಿಮಗೆ ಏನಾಗ್ತಿತ್ತು, ಒನ್ ಟ್ರೇಡು ಹ್ಯೂಜ್ ಆಗೋದು, ಲೈಕ್ ಸಮ್ ಟೈಮು ಈ ಲೆವೆಲ್ ತನಕ ರಿಟ್ರೇಸೇ ಆಗ್ತಿರಲ್ಲ, ಇವತ್ತು ರಿಟ್ರೇಸ್ ಆಗಿದೆ ಮಾರ್ಕೆಟು. ಈಗ ನಾನು ತೊಗೊಂಡಿದ್ದ ಪ್ಲೇಸು ಅದಲ್ಲ, ನಾನು ತೊಗೊಂಡಿದ್ದ ಪ್ಲೇಸ್ ಇಲ್ಲಿ. ಸೊ ನನಗೆ ಈಗ ಆ ಲೆವೆಲ್ ತನಕ ರಿಟ್ರೇಸ್ ಆಗದಲ್ಲಿ ಇಲ್ಲಿಂದಲೇ ಬಿದ್ದಿದ್ರೆ ಮಾರ್ಕೆಟು, ತುಂಬ ಜನ ವೆಯ್ಟ್ ಮಾಡಿದವ್ರಿಗೆ ಪೇಷನ್ಸ್ ಕಳ್ಕೊಳ್ತಿದ್ರು, ಮಾರ್ಕೆಟಲ್ಲಿ ರಾಂಗ್ ಪ್ಲೇಸಲ್ಲಿ ಟ್ರೇಡ್ ಮಾಡ್ತಿದ್ರು. ಸೊ ಇದಾಗ್ತಿತ್ತು. ಸೆಕೆಂಡು, ಈಗ ನನಗೆ ಇಲ್ಲಿ ಒಂದು ಅಗೇನ್ ರೆಸಿಸ್ಟೆನ್ಸ್ ಹಿಟ್ ಮಾಡಿದೆ, ಬಟ್ ಸ್ಟಿಲ್ ನಮಗೆ 38% ತನಕ ಬಂದೇ ಇಲ್ಲ ಮಾರ್ಕೆಟ್. ಸೊ ದೀಸ್ ಆರ್ ದ ಥಿಂಗ್ಸ್. ಎಲ್ಲದನ್ನು ನಾನು ತುಂಬ ದಿನಗಳಿಂದ ವರ್ಕೌಟ್ ಮಾಡ್ತಲೇ ಬರ್ತಾ ಇದ್ದೆ, ಏನೇನು ಮಾಡ್ಬೋದು, ಸಮ್ ಅಪ್ಗ್ರೇಡೇಷನ್ಸ್, ವಾಟ್ ಆರ್ ದ ಥಿಂಗ್ಸ್ ಅಂತ. ಸೊ ಹಾಗಾಗಿ ಐ ಜಸ್ಟ್ ಮೇಡ್ ಇಟ್. ನೋಡಿ ನಿಮ್ಮ ಕಂಫರ್ಟಬಲ್ಟಿ, ಲೈಕ್ ನ್ಯೂ ಬ್ಯಾಚ್ ಸ್ಟೂಡೆಂಟ್ಸ್ಗಳಿಗೆ ಪ್ರೈಸ್ ಬಂದು ಇವಾಗ 3,999 ಇದೆ, ಲೈಕ್ ನಿಯರ್ ₹1 ಕಡಿಮೆ 4,000. ಸೊ ಓಲ್ಡ್ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ನಿಮಗೆ ಗೊತ್ತಿದೆ, ನಾನು ಡಿಸ್ಕೌಂಟೆಡ್ ಪ್ರೈಸಲ್ಲಿ ನಿಮಗೆ ಇದು ಮಾಡ್ತೀನಿ. ಸೊ ನಿಮ್ಮ ಕಂಫರ್ಟಬಲ್ಟಿ, ನೀವು ಓಲ್ಡ್ ಸ್ಟೂಡೆಂಟ್ಸ್ ಆಗಿದ್ದರೆ ಡೆಫಿನೆಟಾಗಿ ನೀವು ಲಾಸ್ಟ್ ಪೇಮೆಂಟ್ ಮಾಡಿರೋ ಸ್ಕ್ರೀನ್ಶಾಟ್ನ ಕಳಿಸಿ ನಿಮ್ಮದು ಡಿಸ್ಕೌಂಟೆಡ್ ಪ್ರೈಸ್ನ ನೀವು ತಿಳ್ಕೊಬೋದು, ಓಕೆನಾ. ಸೊ ನಿಮಗೆ ಏನು ಡಿಸ್ಕೌಂಟ್ ಪ್ರೈಸ್ ಸಿಗುತ್ತೆ ಅದನ್ನು ನೀವು ಯುಟಿಲೈಸ್ ಮಾಡ್ಕೊಬೋದು, ಓಕೆ. ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ಸಾರಿ, ತುಂಬ ಜನಕ್ಕೆ ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ. ಸೊ ಬೇಜಾರು ಮಾಡ್ಕೊಂಬಿಡಿ, ನೀವು ಇವಾಗ ಕಳಿಸ್ಕೊಡಿ. ಇವತ್ತಿಂದ ನಿಮ್ಮದು ಎಷ್ಟೇ ಮೆಸೇಜಸ್ ಇದ್ದರೂ ವಿತಿನ್ 1 ಅವರ್, ವಿತಿನ್ ಹಾಫ್ ಆನ್ ಅವರ್ ಯು ವಿಲ್ ಗೆಟ್ ಎ ರಿಪ್ಲೈ, ಓಕೆ. ಥ್ಯಾಂಕ್ ಯು ಆಲ್.